ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 12.50 ಫಲಿತಾಂಶದಲ್ಲಿ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ ಪ್ರಥಮ 600ಕ್ಕೆ 600 ಅಂಕವನ್ನ ಪಡೆದಿದ್ದಾರೆ. ದಿಶಾ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಅನ್ನೋದು ಗೊತ್ತಾಗ್ತಾ ಇದೆ. ಕಲಾ ವಿಭಾಗದಲ್ಲಿ ಕೂಡ ಇದೇ ರೀತಿಯಾದಂತ ರಿಸಲ್ಟ್ ಬಂದಿದೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರೋದು ಈ ಬಾರಿ 12.50 ಫಲಿತಾಂಶದಲ್ಲಿ ಏರಿಕೆ ಕಂಡಿದೆ. ಕಳೆದ ಬಾರಿ ಹೋಲಿಸಿಕೊಂಡಾಗ 12.50 ಫಲಿತಾಂಶ ಏರಿಕೆ ಆಗಿದೆ. ಸೊ ಈ ಬಾರಿ ಜಾಸ್ತಿನೇ ಬರಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಅದರಂತೆಯೇ ಜಾಸ್ತಿನೇ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. 600ಕ್ಕೆ 600 ಅಂಕವನ್ನ ಪಡೆದಿರುವಂತದ್ದು ದಿಶಾ ಅವರು ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಲಾ ವಿಭಾಗದಲ್ಲಿ ಹಿಂದೂ ಕಾಲೇಜು ಪ್ರಥಮ, ವಿಜಯನಗರದ ಕೊಟ್ಟೂರಿನಲ್ಲಿರುವಂತದ್ದು ಈ ಕಾಲೇಜು. ರಿಸಲ್ಟ್ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ರಿಸಲ್ಟ್ ಬರ್ತಾ ಇದೆ. ಇದೀಗ ಎಲ್ಲ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ವಾಟ್ಸಪ್ ಮುಖಾಂತರವಾಗಿ ಕೂಡ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಶಿಕ್ಷಣ ಇಲಾಖೆ ಹೇಳ್ಕೊಳ್ಳಲಾಗಿತ್ತು. ನಿಮ್ಮ ರಿಸಲ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ ಅಂತ. ಇದರ ಜೊತೆಗೆ ಸಂಜೆ 6 ಗಂಟೆಗೆ ಪ್ರೆಸ್ ಮೀಟ್ ಬೇರೆ ಇದೆ. ಬಟ್ ಈಗ ವೆಬ್ಸೈಟ್ ಮುಖಾಂತರವಾಗಿ ಅವರವರ ರಿಸಲ್ಟ್ ಅನ್ನ ನೋಡ್ಕೊಳ್ತಾ ಇದ್ದಾರೆ. ಕೆಲವರು ಏನು ಅನ್ಕೊಂಡಿದ್ರು ಇಷ್ಟೇ ತೆಗಿಬೇಕು, ಇಷ್ಟೇ ಪರ್ಸೆಂಟೇಜ್ ಬರಬೇಕು ಅಂತ, ಅದೇ ರೀತಿಯಾಗಿ ಎಕ್ಸಾಮ್ ಅನ್ನ ಬರೆದು ಅಟೆಂಡ್ ಮಾಡಿ ಪಾಸ್ ಆಗಿದ್ದಾರೆ. ಇದೀಗ ರಿಸಲ್ಟ್ ಅನ್ನ ಗಮನಿಸಬೇಕಾಗತ್ತೆ. ನೋಡಿ, ನೀವು ಕೂಡ ರಿಸಲ್ಟ್ ಅನ್ನ ನೋಡಬಹುದು ವೆಬ್ಸೈಟ್ ಮುಖಾಂತರವಾಗಿ. ವೆಬ್ಸೈಟ್ನಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೆಲವರು ಮೊಬೈಲಿಗೂ ಆಲ್ರೆಡಿ SMS ಬಂದಿರಬಹುದು. ವಿದ್ಯಾರ್ಥಿಗಳ ಡಿಜಿಲಾಕರ್ ಮುಖಾಂತರವಾಗಿ ಅಂಕಪಟ್ಟಿ ಲಭ್ಯ ಆಗತ್ತೆ. ಸಂಜೆ 6 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು. ಪ್ರಸಕ್ತ ಸಾಲಿನಲ್ಲಿ 86% ಫಲಿತಾಂಶ ದಾಖಲಾಗಿರುವುದು. ಕಳೆದ ವರ್ಷ 73.45% ಫಲಿತಾಂಶ ದಾಖಲಾಗಿತ್ತು. ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ 86% ಫಲಿತಾಂಶ ದಾಖಲಾಗಿದೆ. ನೋಡಿ, ಕಳೆದ ವರ್ಷ 73.45% ಫಲಿತಾಂಶ ದಾಖಲಾಗಿತ್ತು. ದಾಖಲೆ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ ಪಿಯುಸಿಯ ಫಲಿತಾಂಶ. ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿಯ ರಿಸಲ್ಟ್ ನಾವು ನೋಡಿದಾಗ ದಾಖಲೆ ಇದೊಂದು. ಕಳೆದ ವರ್ಷಕ್ಕಿಂತ 12% ಹೆಚ್ಚು ಫಲಿತಾಂಶ ಬರ್ತಾ ಇದೆ. ದಾಖಲೆ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇರುವಂತದ್ದು ಪಿಯುಸಿ ಫಲಿತಾಂಶ. ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ 86% ಫಲಿತಾಂಶ ದಾಖಲಾಗಿದೆ. 600ಕ್ಕೆ 600 ಪಡ್ಕೊಳ್ತಿರುವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಾವು ನೋಡ್ತಾ ಇದ್ವಿ, ಅನೇಕ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಹೆಚ್ಚಿನ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಈ ಬಾರಿಗಂತೂ ಯಾವುದೇ ಗೊಂದಲ ಎಲ್ಲ ಇರಲಿಲ್ಲ. ನೀಟಾಗಿ ಎಕ್ಸಾಮ್ ಬರ್ತಿದ್ರು. ಅದ್ರ ಹಿಂದೆ ಎಲ್ಲ ಒಂದು ಸ್ವಲ್ಪ ಸಮಸ್ಯೆನ ಎದುರಿಸಿದ್ದಿತ್ತು. ಬಟ್ ಈ ಬಾರಿ ಯಾವುದೇ ಗೊಂದಲ, ಆತಂಕದ ವಾತಾವರಣ, ಕನ್ಫ್ಯೂಷನ್ಸು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಇದೀಗ ವೆಬ್ಸೈಟ್ ಮುಖಾಂತರವಾಗಿ ರಿಸಲ್ಟ್ ಅನ್ನು ನೋಡ್ತಾ ಇದ್ದಾರೆ. 600ಕ್ಕೆ 6, 600ಕ್ಕೆ 598 ಹೀಗೆ ಮಾರ್ಕ್ಸ್ ಅನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು 600ಕ್ಕೆ 600 ಅಂಕ ಪಡೆದಿರುವಂಥದ್ದು ದಿಶಾ ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ಕಲಾ ವಿಭಾಗದಲ್ಲಿ ಹಿಂದೂ ಕಾಲೇಜು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ವಿಜಯನಗರ ಕೊಟ್ಟೂರಿನಲ್ಲಿರುವಂಥ ಕಾಲೇಜು ಇದು. ಈ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಕಾಲೇಜು. ಇಲ್ಲಿ ಅರ್ಚನಾ, ಸಂಗೀತ ಅನ್ನುವಂಥ ವಿದ್ಯಾರ್ಥಿಗಳು 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ. ಇಬ್ಬರು ವಿದ್ಯಾರ್ಥಿನಿಯರು ಕೊಟ್ಟೂರು ಹಿಂದೂ ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿಯರು ಇವರು. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸ್ತಿರ್ತಾರ ನೋಡೋಣ ಅಂತ. ಪ್ರತಿ ವರ್ಷವೂ ಹಿಂಗೆ ಆಗೋದು, ವಿದ್ಯಾರ್ಥಿನಿಯರೇ ಅತಿ ಹೆಚ್ಚು ಅಂಕ ಪಡ್ಕೊಳ್ಳೋದು. ಸೊ ಈ ಬಾರಿ ಅದೇ ರಿಪೀಟ್ ಆಗಿದೆ ಹೆಣ್ಮಕ್ಳು ಓದೋದ್ರಲ್ಲಿ ಮುಂದೆ. ಸೊ ಈ ಬಾರಿಯೂ ಕೂಡ ಹಾಗೇನೆ. ಇಲ್ಲಿವರೆಗೂ ನಾವು ನೋಡ್ತಿರಂಗೆ 600ಕ್ಕೆ 600, 598 ಇದೆಲ್ಲ ಹೆಣ್ಮಕ್ಳೇನೆ. ಸೊ ಈ ವರ್ಷ ನಾವು ಟೋಟಲ್ ಆಗಿ ನೋಡೋದಾದ್ರೆ, ಓವರ್ ಆಲ್ ಆಗಿ ನೋಡೋದಾದ್ರೆ ಕಳೆದ ಬಾರಿಗಿಂತ ಈ ಬಾರಿಯ ರಿಸಲ್ಟ್ ಅದ್ಭುತವಾಗಿ ಬರ್ತಾ ಇದೆ. ಈ ವರ್ಷ 12.50ಗಿಂತ ಹೆಚ್ಚು ರಿಸಲ್ಟ್ ಬರ್ತಾ ಇರೋದು. ಕಳೆದ ವರ್ಷಕ್ಕಿಂತ 12% ಹೆಚ್ಚು ಫಲಿತಾಂಶ ಲಭ್ಯ ಆಗ್ತಾ ಇದೆ. ಅಂದ್ರೆ ದಾಖಲೆ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇರುವಂತದ್ದು ಪಿಯುಸಿ ಫಲಿತಾಂಶ. ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ 86% ಫಲಿತಾಂಶ ಸಿಕ್ಕಿದೆ.
ಇನ್ನು PU ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ದಿಶಾ. ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ ಮೊದಲ ಸ್ಥಾನ, ರಾಜ್ಯಕ್ಕೆ ಪ್ರಥಮ ದಿಶಾ. ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿನಿ ದಿಶಾ ಅನ್ನೋದು ಗೊತ್ತಾಗ್ತಾ ಇದೆ. 600ಕ್ಕೆ 600 ಅಂಕ ಪಡೆದಿದ್ದಾರೆ ವಿದ್ಯಾರ್ಥಿನಿ. ನೋಡಿ, ನಾವು ಹೇಳ್ತೀವಿ 600ಕ್ಕೆ 600, 600ಕ್ಕೆ 598 ಅಂತ. ಅಷ್ಟು ಮಾರ್ಕ್ಸ್ ತೆಗೆಯೋದು ಈಸಿ ಅಲ್ಲ. ಇತ್ತೀಚೆಗೆ ನಾವು ಎಜುಕೇಷನ್ ನೋಡಿದಾಗ ಏನಪ್ಪ, ಎಲ್ಲ ವಿದ್ಯಾರ್ಥಿಗಳು 600ಕ್ಕೆ 590, 598, 599 ಹಿಂಗೆ ತೆಗಿತಾರಲ್ಲ, ಅಷ್ಟು ಕಾಂಪಿಟೇಷನ್ ಇದೆ ಇವಾಗ. ಅದರಲ್ಲೂ ಕೂಡ ಓದಿ ಸಾಧನೆ ಮಾಡ್ತಾರೆ ಅಂತಂದರೆ ಅವರ ಸಾಧನೆಯನ್ನು, ಅವರ ಪೋಷಕರನ್ನು, ಆ ಸ್ಕೂಲು ಕಾಲೇಜುಗಳನ್ನು, ಟೀಚರ್ಸು ಲೆಕ್ಚರರ್ಸ್ಗಳನ್ನು ಎಲ್ಲರೂ ನಾವು ಶ್ಲಾಘಿಸಬೇಕು. ಆ ಪೂರಕ ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ. 600ಕ್ಕೆ 600 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ದಿಶಾ. ನೋಡಿ, ಹೆಮ್ಮೆ ಅನಿಸುತ್ತೆ. ನಮಗೆ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ, ನಿಮಗೆ ಕೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಇನ್ನು ಅವರ ಪೋಷಕರು, ಆ ಕಾಲೇಜು, ಅವರು ಟೀಚರ್ಸ್ಗಳು, ಇವರೆಲ್ಲ ಎಷ್ಟು ಹೆಮ್ಮೆ ಪಡ್ಬೋದು ಹೇಳಿ. ಎಲ್ಲ ಮನೆಯಲ್ಲೂ PUC ಓದ್ತಾ ಇರುವಂಥ ಮಕ್ಕಳಿದ್ರೆ ಇವತ್ತು ಎಲ್ರಿಗೂ ಟೆನ್ಷನ್ ಡೇ ಆಗಿತ್ತು. ರಿಸಲ್ಟ್ ಹೆಂಗೆ ಬರುತ್ತೋ ಏನು ಗೆತ್ತಾ ಅಂತ. ಫೈನಲಿ ರಿಸಲ್ಟ್ ಪ್ರಕಟ ಆಗಿದೆ. ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರಿಗೆ SMS ಆಲ್ರೆಡಿ ಬಂದಿರ್ಬೋದು. ಯಾಕಂದರೆ ಈ ಬಾರಿ ಎಲ್ಲ ಈಸಿ ಮಾಡಬೇಕು ಅಂತ ಶಿಕ್ಷಣ ಇಲಾಖೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿತ್ತು. ರಿಸಲ್ಟನ್ನು ಮನೇಲೇ ಕೂತ್ಕೊಂಡು ನೋಡ್ಬೋದು ಅನ್ನುವಂಥ ರೀತಿಯಲ್ಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಕಳೆದ ಬಾರಿಗಿಂತ ಈ ಬಾರಿ ರಿಸಲ್ಟು ಚೆನ್ನಾಗೇ ಬಂದಿದೆ ಓವರಾಲ್ ಆಗಿ ನಾವು ನೋಡಿದಾಗ. ಸೊ ಇದು ಮುಂದೆ ಹೀಗೆ ಚೆನ್ನಾಗೇ ಬರ್ತಾ ಇರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಕೆಲವೊಂದಷ್ಟು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಟಾಪರ್ಸ್ ಹಾಕಿದ್ದಾರೆ. ಕೆಲವೊಂದಷ್ಟು ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕೆಲವು ಮನೆಯಲ್ಲಿ ಆಲ್ರೆಡಿ ಸಂಭ್ರಮ ಶುರು ಆಗಿರುತ್ತೆ, ಸ್ವೀಟ್ ಹಂಚೋದು, ಸ್ವೀಟ್ ಮಾಡೋದು. ಇನ್ನು ಕೆಲವು ಮನೇಲಿ ವಾಟ್ ನೆಕ್ಸ್ಟ್, ಮುಂದೆ ಯಾವುದಕ್ಕೆ ಹಾಕಬೇಕು ಮಗನ ಆರ್ ಮಗಳನ್ನು, ಯಾವ ಕಾಲೇಜು, ಯಾವ ಊರು, ಯಾವ ಹಾಸ್ಟೆಲ್ಲು, ಏನು ಓದಿಸ್ಬೇಕು, ಎಲ್ಲ ಚರ್ಚೆಗಳು ಶುರು ಆಗಿರುತ್ತೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪ್ರಮುಖವಾದಂಥ ಘಟ್ಟ.